ಕನ್ನಡಿಗರೇ ಹುಷಾರ್. ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಪಟ್ಟಿಯಲ್ಲಿ ಭಾರತ 159ನೇ ಸ್ಥಾನಕ್ಕೆ ನಿಂತಿರುವುದಕ್ಕೆ ಇಂಥ ಕೆಲವು ಚಾನೆಲ್ಗಳ ಕೊಡುಗೆ ಅಪಾರವಾಗಿದೆ. ಮೊದಲೆಲ್ಲ ಮಾಧ್ಯಮವಾದ ನಮ್ಮನ್ನ ಕುಗ್ಗಿಸಲು ಆಗಲ್ಲ ಅಂತ ಸರ್ಕಾರಗಳಿಗೆ ಎದುರುತ್ತರ ಕೊಡ್ತಾ ಇದ್ದಂತಹ ಮಾಧ್ಯಮಗಳು ಈಗ ಕುಗ್ಗೋದಿರ್ಲಿ ತೆವಳೋಕೆ ಶುರು ಮಾಡಿವೆ. ಇಂಥ 4ನೇ ಅಂಗ ನಮ್ಮ ನಾಡಲ್ಲಿ ಇದ್ರೂ ಅಷ್ಟೇ, ಬಿಟ್ರು ಅಷ್ಟೇ. ಎವ್ರಿಡೇ ಸೇಡಿಸಂ ಈ ಎರಡೂ ಕಡೆ ಇನ್ಫ್ಲೂಯೆನ್ಸರ್ಸ್ ಮಾಡೋ ಒಂದು ಗಿಮಿಕ್ ಅಷ್ಟೇ. ಇವ್ರು ಯಾರು ಬೀದಿಗೆ ಬಂದು ಹೊಡೆದಾಡಿದ ಉದಾಹರಣೆ ಇರೋದಿಲ್ಲ. ಹಾಗೆ ಕಚ್ಚಾಡಿದ್ರೆ ಕೇಸ್ ಆಗುತ್ತೆ ಅನ್ನೋ ಭಯ ಕೂಡ ಇರುತ್ತೆ. ಈ ತರ ಕಚ್ಚಾಡಿ ನಿಮ್ ಫೀಡ್ ಅಲ್ಲಿ ಅವರು ಅಥವಾ ಅವರ ಬಗ್ಗೆನೇ ವಿಡಿಯೋ ಬರೋ ತರ ಮಾಡ್ತಾರೆ. ಇದರಿಂದ ಜಗಳ ಮಾಡೋ ಇಬ್ಬರು ಕೂಡ ನಿಮ್ಮ ಫೀಡ್ ನ ಕಂಟ್ರೋಲ್ ಮಾಡ್ತಾರೆ. ದುಡ್ಡು ಖರ್ಚು ಮಾಡಿ ರೀಚಾರ್ಜ್ ಮಾಡ್ಕೊಂಡು ಇವರ ಫ್ಯಾನ್ಸ್ ಅವರಿಗೆ ಪುಕ್ಸಟ್ಟೆ ಪ್ರಚಾರ ಕೂಡ ಕೊಡ್ತಾರೆ. ಸೂಕ್ಷ್ಮ ವಿಚಾರ ಆಗಿದ್ದ ಪಹಲ್ಗಾಮ್ ದಾಳಿಯನ್ನ ಸೋನು ನಿಗಮ್ ಥರದ ಸೆಲೆಬ್ರಿಟಿಗಳು ತಮ್ಮ ಅತ್ಯಂತ ಕೆಳ ಹಂತದ ಪಿಆರ್ ಸ್ಟಂಟ್ಗೋಸ್ಕರ ಬಳಸಿಕೊಂಡಿದ್ದು, ಇದರಿಂದಲೇ ಉಗ್ರ ದಾಳಿಯಾಗಿದ್ದು ಅಂದಿದ್ದೆಲ್ಲ ಈ ವಿಶಾಲ ಕನ್ನಡಿಗರಿಗೆ ಬೇಕಾಗೇ ಇರಲಿಲ್ಲ. ಸೋನು ಅಂದಿರೋದು ಅವರನ್ನ ಸಮರ್ಥಿಸಿಕೊಂಡ ಕೆಲ ವಿಶಾಲ ಕನ್ನಡಿಗರ ಪ್ರಕಾರ ತಪ್ಪೇ ಅಲ್ಲ. ಸರಿಯಾಗಿ ಕನ್ನಡ ಬಾರದ ಧವನ್ ರಾಕೇಶ್ ಸಿದ್ದರಾಮಯ್ಯ ಕರ್ನಾಟಕದ ರಾಜಕೀಯಕ್ಕೆ ಎಂಟ್ರಿ ಕೊಡೋಕೆ ಸಜ್ಜಾಗಿದ್ರೆ, ಧಾರವಾಡದಲ್ಲಿ ಇತ್ತೀಚೆಗೆ ನಡೆದ ಉದ್ಯೋಗಕ್ಕಾಗಿ ಯುವ ಜನತೆಯ ಹೋರಾಟ ನಿಮ್ಗೆಲ್ಲ ನೆನಪಿರಲೇಬೇಕು. ಇದು ನಮ್ಮ ಕರ್ನಾಟಕದ ಇಂದಿನ ಸ್ಥಿತಿ. ರಾಜಕೀಯ ನಾಯಕರ ಮಕ್ಕಳು ಮೊಮ್ಮಕ್ಕಳು ಈಗಾಗಲೇ ತಮ್ಮ ಮತ್ತೊಂದು ಪೀಳಿಗೆಯನ್ನ ರಾಜಕೀಯಕ್ಕೆ ಇಳಿಸಿ ತಾವು ರಿಟೈರ್ ಆಗೋಕೆ ಯೋಚನೆ ಮಾಡ್ತಿದ್ರೆ, ಖಾಲಿ ಇರೋ ಸರ್ಕಾರಿ ಉದ್ಯೋಗಗಳ ಭರ್ತಿ ಮಾಡಿ ಅಂತ ಯುವ ಜನತೆ ಬೀದಿಗೆ ಬಂದಿದ್ದಾರೆ. ಅಸಹ್ಯಕರ ಮನುಷ್ಯರ ಅಸಹ್ಯವನ್ನು ಜನರಿಗೆ ತೋರಿಸಿ ನಿಮ್ಮ ಜನ್ಮಕ್ಕೆ ಉಗುಳನ್ನು ಇವರ ಮುಖಕ್ಕೆ ಉಗಿಲಿಕ್ಕೆ ಇವರು ಲಾಯಕ್ಕಿಲ್ಲ. ಸುಮಾರು 1200 ವರ್ಷಗಳ ಹಿಂದೆ ನಿಮ್ ಬಗ್ಗೆ ನಮ್ಮ ಕವಿರಾಜ ಮಾರ್ಗದ ಕವಿ ಶ್ರೀ ವಿಜಯ ಏನ್ ಹೇಳಿದ್ದಾರೆ ಅಂತ ಕೇಳಿ. ಕನ್ನಡಿಗರು ಹದವರಿತು ನುಡಿಯಬಲ್ಲವರು, ನುಡಿದಂತೆ ನಡೆಯಬಲ್ಲವರು ಆಗಿದ್ರು. ಅವರು ಎಷ್ಟು ಪ್ರತಿಭಾವಂತರು, ಕೌಶಲ್ಯಮತಿಗಳು ಆಗಿದ್ರು ಅಂದ್ರೆ, ಓದು ಬರಹ ಬರೆದವರು ಸಹ ಕಾವ್ಯ ರಚನೆಯಲ್ಲಿ ನಿಷ್ಣಾತರಾಗಿದ್ರು. ನಿಜದಿಂ ಕುರುತೋದದೆಯುಂ ಕಾವ್ಯ ಪ್ರಯೋಗ ಪರಿಣತಮತಿಗಳಂತ ಕನ್ನಡಿಗರ ಬಗ್ಗೆ ಹೆಮ್ಮೆಯಿಂದ ಹೇಳಿದ್ರು. ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರ ಬಗ್ಗೆ ಹೊಗಳಿದ ಕನ್ನಡಿಗರು ಕನ್ನಡಿಗರನ್ನೇ ಕಾಂಪಿಟೇಟರ್ಸ್ ಆಗಿ ನೋಡ್ತಾರೆ. ನಾವೊಂದು ಸ್ವಲ್ಪ ನಮ್ಮ ಭಾಷೆ, ನಮ್ಮ ಕಲ್ಚರು, ನಮ್ಮ ಇದ್ರ ಬಗ್ಗೆ ಅವ್ರಿಗೆ ಇಂಪೋಸ್ ಮಾಡಬೇಕಿತ್ತು.